ಹೊಸ ವರ್ಷದಲ್ಲಿ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ದೀರಾ? ಹೊಸ ವರ್ಷನ ನಾವು ಯುಗಾದಿನ ನಮ್ಮಿದರಲ್ಲಿ ನಾವು ಯುಗಾದಿನ ಹೊಸ ವರ್ಷ ಅಂತೇಳಿ ನಮ್ಮ ಸನಾತನ ಧರ್ಮದಿಂದ ಹಳೆ ಬೇರೆ ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತೇಳಿ ನಾವು ಯುಗಾದಿನ ಆಚರಣೆ ಮಾಡ್ತೀವಿ. ಆದರೂ ನಾವು ಎಲ್ಲದನ್ನೂ ಒಪ್ಕೊಳ್ಳೋದ್ರಿಂದ, ಎಲ್ಲರ ಸಮಾಜದಲ್ಲಿ ಎಲ್ಲರ ಜೊತೆಗೆ ನಾವು ಬೆಳೆಯೋದ್ರಿಂದ ಎಲ್ರಿಗೂ ಅವ್ರವ್ರ ಪ್ರೀತಿಗೆ ಅವ್ರವ್ರ ಒಂದು ಆಚರಣೆಗೆ ಸಹಕರಿಸ್ತಾ ಅವರೊಟ್ಟಿಗೆ ಅವ್ರು ಯಾವ ರೀತಿ ಆಚರಣೆ ಮಾಡ್ತಾಯಿದ್ದಾರೆ ಕೇಳ್ಕೊಂಡು ಮಾಡ್ತಾಯಿದ್ದಾರೆ ಅದಕ್ಕೆ ಅವ್ರ ಜೊತೆಗೆ ವಿಶ್ ಮಾಡಿಕೊಂಡು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ, ಈ ವರ್ಷ ಪ್ರತಿಯೊಬ್ಬರ ಜೀವನದ ಕನಸುಗಳನ್ನು ನನಸು ಮಾಡಲಿ ಅಂತೇಳಿ 25ರಲ್ಲಿ ನಡೆದಿರ್ತಕ್ಕಂಥ ಸಿಹಿ ಘಟನೆ ನೆನ್ಪಿಟ್ಕೊಳ್ಳಿ, ಕಹಿ ಘಟನೆ ಮರೆತು ಬಿಡಿ. ಈ 2026 ಯಾವ ರೀತಿ ಆಚರಣೆ ಮಾಡ್ತೀವಿ ಅಂದರೆ, ನಮಗೆ ಯಾರು ಪ್ರೀತಿ ಯಾರ್ಯಾರು ಸಿಗ್ತಾರೆ ಅವರಿಗೆಲ್ಲರಿಗೂ ಈ 26 ವರ್ಷ ನಿಮ್ಮ ಇಡೀ ಕನಸುಗಳನ್ನು ನನಸು ಮಾಡಲಿ, ಆ ಭಗವಂತ ನಿಮಗೆ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಸಂತೋಷ ಕೊಡಲಿ ಅಂತೇಳಿ ಮನಸ್ಪೂರ್ವಕವಾಗಿ ಮತ್ತು ಪ್ರೀತಿಸೋ ಒಂದು ಹಂತ ಮುಂದೆ ಹೋಗಿ. ಇದುವರೆಗೂ ನಾವೆಲ್ಲ ಪ್ರೀತಿ ಹಂಚ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ಹೊಸ ವರ್ಷ ಒಂದು ಹೆಂಗೆ ಅಂದರೆ, ನಮ್ಮ ಸ್ನೇಹಿತರಾಗಿರ್ಬೋದು, ಅಕ್ಕ ಅಣ್ಣ ತಮ್ಮ ಮಕ್ಕಳು ಮರಿ ಇನ್ನೊಂದು ಇವರಲ್ಲೆಲ್ಲ ಹೊಸ ಪ್ರೀತಿ ಕಂಡುಕೊಳ್ಳೋಣ, ಇದ್ದಿದ್ದೆಲ್ಲ ಮತ್ತಷ್ಟು ಸಂತೋಷವಾಗಿರೋದು ಪ್ರಯತ್ನ ಪಡೋಕ್ಕೆ ಈ ಹೊಸ ವರ್ಷನ ಆಚರಣೆ. ಹರಿ ಓಂ. ಧನ್ಯವಾದಗಳು. ಹರಿ ಓಂ ಅಣ್ಣ.